ಎಲ್ಲರಿಗೂ ನಮಸ್ಕಾರ. ಸಿದ್ದೇಶ್ ಹಾಸನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೊಡ್ತಾ, ಈ ವಿಡಿಯೋದಲ್ಲಿ ಆನ್ಲೈನ್ ಮೂಲಕ SWF TWF ಅನ್ನು ಏನು ಪಾವತಿಸ್ತೀವಿ, ಆ ಪಾವತಿಸಿದಂತಹ ಚಲನ್ನ ಅಥವಾ ರೆಸಿಪ್ಟನ್ನು ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಮಾಡ್ಕೋಬೋದು ವೆಬ್ಸೈಟಿಂದ ಅಂತಕ್ಕಂಥದ್ದನ್ನು ನೋಡೋಣ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನೀವು ಗೂಗಲ್ನಲ್ಲಿ ಶಿಕ್ಷಕರ ಕಲ್ಯಾಣ ನಿಧಿ ಅಥವಾ ಟೀಚರ್ಸ್ ಬೆನಿಫಿಟ್ ಫಂಡ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಿ, ಆಯ್ಕೆಗಳಲ್ಲಿ ಮೊದಲನೇ ಆಯ್ಕೆ ಬರುತ್ತೆ ಟೀಚರ್ಸ್ ಬೆನಿಫಿಟ್ ಫಂಡ್ ಅಂತ ಹೇಳಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾವು ಶಾಲಾ ಲಾಗಿನ್ಗೆ ಟೀಚರ್ಸ್ ಲಾಗಿನ್ ಥರ ಆಗೋಕ್ಕಾಗಲ್ಲ, ಒಂದು NFTWF SWF TBF ರೀಕಾನ್ಸಿಲೇಷನ್ ಅಂತಕ್ಕಂಥ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಇದ್ರ ಮೂಲಕನೇ ನಾವು ಶಾಲಾ ಲಾಗಿನ್ ಅಥವಾ ಇನ್ಸ್ಟಿಟ್ಯೂಷನ್ ಲಾಗಿನ್ ಆಗ್ಬೋದು. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಸಂಬಂಧಪಟ್ಟಂತಹ ಇನ್ಸ್ಟಿಟ್ಯೂಷನ್ ID ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿ, ಹಾಗೂ ಅಲ್ಲಿ ಕಾಣ್ತಕ್ಕಂತಹ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಲಾಗಿನ್ ಅಂತಕ್ಕಂಥ ಆಯ್ಕೆಯನ್ನು ಸೆಲೆಕ್ಟ್ ಮಾಡೋದ್ರ ಮೂಲಕ ನೀವು ಲಾಗಿನ್ ಆಗ್ಬೋದು. ಲಾಗಿನ್ ಆದ ನಂತರ ನಾವೀಗಾಗಲೇ ಪಾವತಿಸಿರ್ತಕ್ಕಂತಹ ಹಣದ ರೆಸಿಪ್ಟನ್ನು ನಾವು ಚಲನನ್ನು ಡೌನ್ಲೋಡ್ ಮಾಡ್ಕೋಬೇಕಾಗಿದೆ. ಹಾಗಾಗಿ ಮೊದಲನೇದು ಹೋಮ್ ಇನ್ಫಾರ್ಮೇಷನ್ ಟೀಚರ್ ಸ್ಟೂಡೆಂಟ್ ಈ ಥರ ಎಲ್ಲ ಆಪ್ಷನ್ಸ್ ಇದೆ ಮೇಲ್ಭಾಗದಲ್ಲಿ. ಅದರಲ್ಲಿ ಇನ್ಫಾರ್ಮೇಷನ್ ಅಂತ ಏನಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆಗ ನಮಗೆ ನಮ್ಮ ಶಾಲೆಗೆ ಸಂಬಂಧಪಟ್ಟಂಥ ವಿವರಗಳು ಓಪನ್ ಆಗುತ್ತೆ. ಅದಾದ ನಂತರ ಅದರ ಕೆಳಭಾಗದಲ್ಲೇ ನಾವು ಪೇಜನ್ನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋದರೆ ನಮಗೆ ಕಾಣಿಸ್ತಾ ಇದೆ ನಾವು ಇದುವರೆಗೆ ಆನ್ಲೈನಲ್ಲಿ ಪಾವತಿಸಿದಂತಹ ವಿವರಗಳು. ಇದರಲ್ಲಿ ನಾವು ಯಾವ ಒಂದು ಹಣವನ್ನು ಪಾವತಿಸಿರ್ತೀವಿ ಅಥವಾ ಯಾವ ಒಂದು ರೆಸಿಪ್ಟನ್ನು ಡೌನ್ಲೋಡ್ ಮಾಡ್ಕೋಬೇಕಾಗಿದೆ ಅದನ್ನು ನಾವು ನೋಡಿಕೊಂಡು, ಮೊದಲಿಂದಾಗಿ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಅಂದರೆ ಇನ್ಸ್ಟಿಟ್ಯೂಷನ್ ಕೋಡ್ ಇರುತ್ತೆ, ಸ್ಕೂಲ್ ನೇಮ್ ಇರುತ್ತೆ, ಸ್ಕೀಮ್ ಇರುತ್ತೆ, ಆರ್ಡರ್ ನಂಬರ್ ಇರುತ್ತೆ, ಟ್ರಾನ್ಸಾಕ್ಷನ್ ನಂಬರ್ ಮತ್ತು ಅಮೌಂಟು, ಡೇಟು, ಸ್ಯಾಂಕ್ಷನ್ ಡೇಟ್ ಎಲ್ಲ ಇರುತ್ತೆ. ಇದರಲ್ಲಿ ನಾವು ಯಾವುದು ಸೆಲೆಕ್ಟ್ ಮಾಡ್ಕೋಬೇಕು, NFTWF ಅಥವಾ KSTBF ಅಥವಾ KSSWF ಈ ಥರ ಇದೆ. ನೀವು ಯಾವ ಒಂದು ರೆಸಿಪ್ಟನ್ನು ಡೌನ್ಲೋಡ್ ಮಾಡ್ಕೋಬೇಕು ಅದರ ಮುಂಭಾಗದಲ್ಲಿ ನಾವು ನೋಡ್ಬೋದು. ಇಲ್ಲಿ ಸ್ಕೂಲ್ ಕೋಡ್ ಏನಿದೆ ಅದರ ಮುಂಭಾಗದಲ್ಲಿ ಪ್ಲಸ್ ಅಂತಕ್ಕಂಥ ಐಕಾನ್ ಕಾಣ್ತಾ ಇದೆ. ಆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಪ್ಲಸ್ ಐಕಾನ್ ಇದ್ದಿದ್ದು ಮೈನಸ್ ಐಕಾನ್ ಆಗುತ್ತೆ. ಅದರ ಕೆಳಭಾಗದಲ್ಲಿ ನಮಗೆ ಟ್ರಾನ್ಸಾಕ್ಷನ್ ಸ್ಟೇಟಸ್ ಸಕ್ಸಸ್ ಅಂತ ಇದೆ, ಮತ್ತು ಎರಡು ವ್ಯೂ ಅಂತಕ್ಕಂಥ ಆಪ್ಷನ್ ಓಪನ್ ಆಗುತ್ತೆ. ಅದರಲ್ಲಿ ಎರಡನೇ ವ್ಯೂ ಅಂತಕ್ಕಂಥ ಆಪ್ಷನ್ ಮೇಲೆ ಕರ್ಸರ್ ತೊಗೊಂಡೋದ್ರೆ ಅದು ಬ್ಲೂ ಕಲರ್ ಆಗುತ್ತೆ. ಆ ಬ್ಲೂ ಕಲರ್ ಆಗ್ತಕ್ಕಂಥ ವ್ಯೂ ಅಂತಕ್ಕಂಥ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಆ ಅಮೌಂಟ್ ಏನಿದೆಯಲ್ಲ ಆ ಅಮೌಂಟ್ದು ರೆಸಿಪ್ಟ್ ನಮಗೆ ಸಿಗುತ್ತೆ. ಪೇಮೆಂಟ್ ರೆಸಿಪ್ಟ್ ಅಂತ ನೀವು ನೋಡ್ಬೋದು. ಇಲ್ಲಿ ನಮಗೆ ಅಪ್ಲಿಕೇಶನ್ ನಂಬರ್ ಅಂದರೆ ಇನ್ಸ್ಟಿಟ್ಯೂಷನ್ ನಂಬರ್, ಸ್ಕೂಲ್ ನೇಮ್, ಆರ್ಡರ್ ನಂಬರು, ಅಮೌಂಟ್ ಎಷ್ಟು ಕಟ್ಟಿದ್ದೀವಿ, ಟ್ರಾನ್ಸಾಕ್ಷನ್ ಡೇಟು, ವಿವರಗಳು ನಮಗೆ ಓಪನ್ ಆಗುತ್ತೆ. ಇದನ್ನು ನಾವು ಪ್ರಿಂಟ್ ಮಾಡಿ ಶಾಲೆಯಲ್ಲಿ ಇಟ್ಕೋಬೋದು. ಯಾಕೆಂದರೆ ಕೆಲವರು ಕೇವಲ ಮೊಬೈಲ್ನಲ್ಲಿ ಪಾವತಿಸಿದಾಗ ಅದರ ಸ್ಕ್ರೀನ್ಶಾಟನ್ನು ಅಥವಾ ಫೋನ್ಪೇ, ಗೂಗಲ್ ಪೇನ್ಗಳ ಸ್ಕ್ರೀನ್ಶಾಟನ್ನು ಮಾತ್ರ ಪ್ರಿಂಟ್ ಹಾಕಿಟ್ಟಿರ್ತಾರೆ. ಅದಕ್ಕಿಂತ ನಾವು ಅಧಿಕೃತವಾದಂಥ ಈ ಒಂದು ಪೇಮೆಂಟ್ ಡೀಟೇಲ್ಸ್ ರೆಸಿಪ್ಟನ್ನು ಇಡ್ತಕ್ಕಂಥದ್ದು ಒಳ್ಳೆಯದು ಅಂತ ಹೇಳ್ತಾ, ಇದರ ಸದುಪಯೋಗವನ್ನು ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲರಿಗೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.